ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಲ್ಮರ್ ಹೋಮ್ ಕಿಚನ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. 10 ನಿಮಿಷಕ್ಕೆ ಆಗುವಂಥದ್ದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವರೆಕಾಳಿಂದು. ಯಾರೆಲ್ಲ ಬ್ಯಾಚುಲರ್ಸ್, ಸ್ಟೂಡೆಂಟ್ಸು ಅಥವಾ ಹೊಸದಾಗಿ ಅಡುಗೆ ಕಲಿತಿರ್ತೀರೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ. ನೀವು ಆಲ್ರೆಡಿ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋದಾದ್ರೆ ನನ್ನ ರೆಸಿಪಿ ಒಂದ್ಸಲ ನೋಡಿ. ನಂದು ಬೇರೆ ಥರ ಏನಾದರೂ ಇದೆಯಾ, ಅಥವಾ ನಾವು ಕೆಲವ್ರು ತೆಂಗಿನಕಾಯಿ ಹಾಕಲ್ಲ, ಕೆಲವ್ರು ತೆಂಗಿನಕಾಯಿ ಹಾಕ್ತಾರೆ, ನಮ್ದು ಒಂಥರ ಚೇಂಜ್ ಇರುತ್ತೆ. ಸೊ ಇಷ್ಟ ಆಗ್ಬೋದು ನೋಡಿ. ಹೊಸದಾಗಿ ಕಲಿಯೋರ್ಗಂತೂ ಉಪ್ಪಿಟ್ಟೆ ದೊಡ್ಡ ವಿಷಯ. ಉಪ್ಪಿಟ್ಟು ಕಲಿಯೋದು, ಉಪ್ಪಿಟ್ಟು ಮಾಡೋದು ಕೂಡ ದೊಡ್ಡದು ರೆಸಿಪಿ, ದೊಡ್ಡ ಅಡಿಗೆ ಅನ್ಸುತ್ತೆ. ಸೊ ಅಂತವ್ರಿಗೆ ಈಸಿ ಆಗ್ಲಿ ಅಂತ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಗೆ ಇಲ್ಲಿ UK ನಲ್ಲಿ ಫ್ರೆಶ್ ಅವರೆಕಾಳು ಅಥವಾ ತೊಗರಿಕಾಳು ಸಿಗಲ್ಲ. ನಿಮ್ಗೆ ಇಂಡಿಯಾಲ್ ಫ್ರೆಶ್, ಇವಾಗ ಸೀಸನ್ ಅಲ್ವಾ, ಫ್ರೆಶ್ ಕಾಳುಗಳು ಸಿಗುತ್ತೆ. ಅದ್ರಲ್ಲಿ ಮಾಡಿ ಸೂಪರ್ ಆಗಿ ಬರುತ್ತೆ. ನಾನು ಫ್ರೋಸನ್ ಅಲ್ಲಿ ಮಾಡ್ತಿದ್ದೀನಿ. ನಮಗೆ ಫ್ರೋಸನ್ ಪ್ಯಾಕೆಟ್ ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಕಾಳು ಒಂದು ಬೌಲ್ ಅಷ್ಟು ಕಾಳು ತಗೊಂಡಿದ್ದೀನಿ. ಅದನ್ನ ಕುಕ್ಕರ್ ಅಲ್ಲಿ ಕೂಗಿಸ್ಕೊತಿದ್ದೀನಿ, ಬೇಗ ಆಗ್ಲಿ ಅಂತ ಅಷ್ಟೇ. ಒಂದ್ 3-4 ವಿಷಲ್ ಹಾಕ್ಸ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಒಂದ್ ಸ್ವಲ್ಪ ನೀರ್ ಹಾಕಿ, ಕಾಳು ಮುಳುಗುವಷ್ಟು ನೀರ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಅಲ್ಲಿ ಕೂಗ್ಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ರವೆ ಹುರ್ಕೋಬೇಕು. 2 ಕಪ್ ಅಷ್ಟು, ಚಿಕ್ಕ ಕಪ್ಪಲ್ಲಿ 2 ಕಪ್ ರವೆ ಹಾಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹದವಾಗಿ ರವೆನ ಹುರ್ಕೋಬೇಕು. ಚೆನ್ನಾಗಿ ಒಂದ್ ಸ್ವಲ್ಪ ಬ್ರೌನ್ ಆಗೋಷ್ಟು ಹುರ್ಕೊಳ್ಳಿ. ನಾನಿಲ್ಲಿ ಕೋರ್ಸ್ ರವೆ ಹಾಕ್ತಾ ಇದ್ದೀನಿ. ನಮ್ಗೆ ಕೋರ್ಸ್, ಎಕ್ಸ್ಟ್ರಾ ಕೋರ್ಸ್ ಅಂತ ಸಿಗುತ್ತೆ. ಇಂಡಿಯಲ್ಲಿ ಬನ್ಸಿ ರವೆ ಅಥವಾ ಉಪ್ಪಿಟ್ಟಿನ ರವೆ ಅಂತ ಸಿಗುತ್ತೆ. ಅದು ಇನ್ನೂ ಚೆನ್ನಾಗಿರುತ್ತೆ. ಈ ರವೆಗಿಂತ ಅದು ಚೆನ್ನಾಗಿರುತ್ತೆ. ನಮಗೆ ಇಲ್ಲಿ ಬನ್ಸಿ ರವೆ ಅಥವಾ ಉಪ್ಪಿಟ್ಟಿನ ರವೆ ಸಿಗಲ್ಲ. ಸೊ ಈ ತರದ ರವೆ ಸಿಗುತ್ತೆ. ನೀವು ಅದ್ರಲ್ಲಿ ಮಾಡ್ಕೊಳ್ಳಿ. ಏನು ಡಿಫ್ರೆನ್ಸ್ ಏನಾಗಲ್ಲ. ನೀರ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಈ ನಾನು 1 ಕಪ್ ರವೆಗೆ 2 ಕಪ್ ನೀರ್ ಹಾಕಿದ್ರೆ, ನೀವು ಬನ್ಸಿ ರವೆಗಾದ್ರೆ 1 ಕಪ್ ನೀರ್ ರವೆಗೆ 2.5 ಕಪ್ ಅಷ್ಟು ನೀರ್ ಹಾಕ್ಬೇಕಾಗುತ್ತೆ. ಸೊ ರವೆ ಎಲ್ಲ ಹುರಿದಿಟ್ಕೊಂಡಿದ್ದಾಯ್ತು. ಎತ್ತಿಟ್ಕೊಂಡ್ಬಿಟ್ಟು ಒಗ್ಗರಣೆ ತರಕಾರಿ ಕಟ್ ಮಾಡ್ಕೊತಿದ್ದೀನಿ. ನಾನು ಇನ್ನೇನು ಹಾಕಲ್ಲ. ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಹಾಕ್ತಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಎತ್ತಿಟ್ಕೊತೀನಿ. ಸೊ ಈರುಳ್ಳಿನ ನಾನು ಒಂದು ದೊಡ್ಡ ಸೈಜ್, ಸ್ವಲ್ಪ ದೊಡ್ಡದಾಗಿತ್ತು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪಿಟ್ಟಿಗೆ ಚೆನ್ನಾಗಾಗುತ್ತೆ ಟೇಸ್ಟ್. ಸೊ ತುಂಬಾ ದಪ್ಪ ಇತ್ತು ಅಂತ 1 ಹಾಕ್ತಿದ್ದೀನಿ. ಟೊಮೊಟೊ ಚಿಕ್ಕದು 1 ಹಾಕ್ತಿದ್ದೀನಿ. ಟೊಮೊಟೊ ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಒಂದು 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಈ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೋಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು ತುಪ್ಪ. ಇಲ್ಲ ಕೆಲವರು ಬರೀ ತುಪ್ಪದಲ್ಲೇ ಉಪ್ಪಿಟ್ಟು ಮಾಡ್ತಾರೆ ಒಗ್ಗರಣೆ ಹಾಕಿ. ಕೆಲವರು 2 ಮಿಕ್ಸ್ ಮಾಡ್ತಾರೆ, ಕೆಲವರು ಬರೀ ಎಣ್ಣೆಲಿ ಮಾಡ್ತಾರೆ, ತುಪ್ಪದ ಇಷ್ಟ ಪಡಲ್ಲ. ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ. ಸೊ ಕಾದ್ಮೇಲೆ ಸಾಸಿವೆ ಹಾಕಿ, 1/2 ಚಮಚ ಸಾಸಿವೆ, ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಕಟ್ ಮಾಡಿರೋದು ಎಲ್ಲ ಹಾಕೊಂಡು, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಉಪ್ಪಿಟ್ಟಿಗೆ ಎಣ್ಣೆ ತುಂಬಾ ಕಮ್ಮಿ ಹಾಕೋಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ರವೆ ಡ್ರೈ ಅನ್ಸುತ್ತೆ ತಿನ್ನಕ್ಕೆ. ಸ್ವಲ್ಪ ಎಣ್ಣೆ ಮುಂದಿರ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನು 1-2 ನಿಮಿಷ ಕೈ ಆಡಿಸ್ತೀನಿ ಅಷ್ಟೇ, ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಮತ್ತೆ ನಾವು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ, ಅದು ಕೂಡ ಪ್ರೆಷರ್ ಎಲ್ಲ ಬಿಟ್ಟಿದೆ. ಈ ಕುಕ್ಕರ್ ಅಲ್ಲಿ ನೀರೆಲ್ಲ ಚೆಲ್ ಬಿಡ್ತೀನಿ, ನಾನು ಯೂಸ್ ಮಾಡಕ್ ಹೋಗಲ್ಲ. ನೀರೆಲ್ಲ ಫುಲ್ ಚೆಲ್ ಬಿಟ್ಟು ಕಾಳು ಮಾತ್ರ, ಬೇಯಿಸಿರೋ ಕಾಳನ್ನ ಒಗ್ಗರಣೆಗೆ ಹಾಕೊಂಡು ಅದನ್ನು 1 ನಿಮಿಷ ಕೈ ಆಡಿಸ್ಬಿಟ್ಟು ಇದಕ್ಕೆ ನೀರ್ ಹಾಕೋತಿದ್ದೀನಿ. 2 ಕಪ್ ರವೆ ತಗೊಂಡಿದ್ದೀನಲ್ವಾ, ಸೊ 4 ಕಪ್ ಅಷ್ಟು ನೀರ್ ಹಾಕೋತಿದ್ದೀನಿ. ನೀರ್ನ ನೀವು ತಣ್ಣೀರಾರು ಹಾಕೋಬಹುದು, ಇಲ್ಲ ಕಾಯಿಸಿದ್ದು ನೀರು ಹಾಕೊಂಡ್ರೆ ಬೇಗ ಕುದಿ ಬರುತ್ತೆ, ಬೇಗ ಉಪ್ಪಿಟ್ಟು ಮಾಡ್ಕೋಬಹುದು. ಒಂದ್ ಕಡೆ ನೀರ್ ಕಾಯಿಸಿಟ್ಕೊಂಡಿದ್ರೆ, ನಾನು ತಣ್ಣೀರೇ ಹಾಕ್ತಾ ಇದ್ದೀನಿ, ಅಲ್ಲೇ ಕುದಿಯುತ್ತೆ ಅಂತ. ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಕುದಿಯೋಕ್ ಬಿಡ್ತೀನಿ. ಚೆನ್ನಾಗಿ ಕುದಿಬೇಕು. 1-2 ನಿಮಿಷ ಕುದ್ಮೇಲೆ ರವೆ ಹಾಕ್ಬೇಕು. ಸೊ ಅವಾಗ ನೀವು ಕುದಿಯೋಕ್ ಶುರುವಾದಾಗ ಉಪ್ಪೆಲ್ಲ ಕರಗುತ್ತಲ್ಲ, ಅವಾಗ ಒಂದ್ ಸ್ವಲ್ಪ ಬೇಕಾದ್ರೆ ನೀರನ್ನೇ ಟೇಸ್ಟ್ ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಟೇಸ್ಟ್ ನೋಡಿದ್ರೆ ಉಪ್ಪು ಬೇಕಾ ಬೇಡವಾ ಅಂತ. ಎಕ್ಸ್ಟ್ರಾ ಬೇಕಿದ್ರೆ ಉಪ್ಪನ್ನು ಇವಾಗಲೇ ಹಾಕೋಬಹುದು. ಸೊ ಕುದಿಯೋಕ್ ಶುರುವಾಯ್ತು, 1-2 ನಿಮಿಷ ಆಯ್ತು. ಇದಕ್ಕೆ 1 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ, ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು. ಸ್ವಲ್ಪ ಹುಳಿ ತರ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸ, ಟೊಮೊಟೊ ಕೂಡ ಹಾಕಿದೀವಲ್ವಾ, ಅದು 1 ಟೊಮೊಟೊ ಚಿಕ್ಕದು ಹಾಕಿದೀನಿ. ಸೊ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕಿದೀನಿ. ಕುದಿಯೋಕ್ ಶುರುವಾಗಿತ್ತಲ್ಲ ನೀರು, ಇವಾಗ ರವೆ ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ನ ಇಲ್ಲ ಫುಲ್ ಲೋ ಮಾಡ್ಬೇಕು, ಇಲ್ಲ ಆಫೇ ಮಾಡ್ಬಿಡಿ, ಆಮೇಲೆ ಮತ್ತೆ ಆನ್ ಮಾಡ್ಕೋಬಹುದು. ಏನಂದ್ರೆ ಕುದಿತಾ ಇದ್ದಾಗ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀರ್ ಕುದಿಯೋವಾಗ ರವೆ ಹಾಕಿ ಬೇಗ ಮಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಗಂಟ ಹಾಕಿ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಪೂರ ಲೋ ಮಾಡ್ಬಿಟ್ಟು ಮಿಕ್ಸ್ ಮಾಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಒಂಚೂರು ಗಂಟೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ. ಎಲ್ಲ ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪಿಟ್ಟಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಒಂದು ಮುಚ್ಚಳ ಮುಚ್ಚಿ, ನೀಟಾಗಿ ಮಿಕ್ಸ್ ಎಲ್ಲ ಆದ್ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು 2 to 3 ಮಿನಿಟ್ಸ್ ಬಿಡಿ. 1-2-3 ನಿಮಿಷ ಬಿಟ್ಬಿಡಿ. ಅದು ರವೆ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಒಂಥರ ಹಳ್ದಂಗ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಈ ತರ ಲಾಸ್ಟ್ ಅಲ್ಲಿ 2-3 ನಿಮಿಷ ಬಿಡ್ಬೇಕು. ಎಂಡಲ್ಲಿ ಲೋ ಫ್ಲೇಮ್ ಅಲ್ಲೇ ಬಿಡ್ಬೇಕು. ಬಿಟ್ಬಿಟ್ಟು ತೆಗೆದ್ರೆ ಆಯ್ತು, ಉಪ್ಪಿಟ್ಟು ನೋಡಿ ರೆಡಿ ಆಯ್ತು. ಅವರೆಕಾಳು ಉಪ್ಪಿಟ್ಟು ಬೆಸ್ಟ್ ಆಗಿರುತ್ತೆ. ನಿಮ್ಮ ಹತ್ರ ತೊಗರಿ ಕಾಳು ಇದ್ರೆ ತೊಗರಿ ಕಾಳು ಕೂಡ ಇದೇ ತರ ಮಾಡ್ಕೋಬಹುದು, ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಸಿ ಕಾಳುಗಳದ್ದು ಉಪ್ಪಿಟ್ಟು ಸಖತ್ತಾಗಿರುತ್ತೆ ಟೇಸ್ಟ್. ಕೆಲವ್ರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟನೇ ಆಗಲ್ಲ, ಅಂತವ್ರು ಕೂಡ ಈ ತರ ಕಾಳು ಉಪ್ಪಿಟ್ಟೆಲ್ಲ ಮಾಡಿದ್ರೆ ಖುಷಿಯಾಗಿ ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.